ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಈ ಖಾತೆ ಖ್ಯಾತೆ ಭುಗಿಲೆದ್ದಿದೆ. ಸಚಿವ ಬೈರೇಗೌಡ ಅವರಿಗೆ ನೀಡಲಾಗಿರುವಂತಹ ಬೆಂಗಳೂರು ಅಭಿವೃದ್ಧಿ ಖಾತೆ ಇದೀಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಬಿಡಿಎ ಅಧಿಕಾರ ಹಾಗೂ ಅದರ ವ್ಯಾಪ್ತಿಯ ಬಗ್ಗೆ ಈ ಸ್ಪಷ್ಟತೆ ಇಲ್ಲದೆ ಇರೋದು ಸಚಿವರ ಅಸಮಾಧಾನಕ್ಕೆ ಈಗ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ಪಷ್ಟತೆಗಾಗಿ ದೆಹಲಿಗೆ ತೆರಳಿ ಹೈಕಮಾಂಡ್ ಮೊರೆ ಹೋಗಿದ್ರೂ ಕೂಡ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ. ನೋಡಿ, ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಖಾತೆ ಖ್ಯಾತೆ ಏನಿದೆ ಇದು ಮುಗಿತಾನೇ ಇಲ್ಲ. ಇದು ಮುಗಿಯದ ಅಧ್ಯಾಯ ಆಗ್ಬಿಟ್ಟಿದೆ. ಸ್ಪಷ್ಟತೆ ಸಿಗೋವರೆಗೂ ಕೂಡ ಖಾತೆಯನ್ನ ಸ್ವೀಕರಿಸಲ್ಲ ಅಂತ ಇಲ್ಲಿ ಕೆಬಿಜಿ ಪಟ್ಟು ಹಿಡಿದಿದ್ದಾರೆ. ಬಿಡಿಎ ಹಾಗೂ ಬಿಎಂಆರ್ಡಿಎ ಬೇಕೇ ಬೇಕು ಅಂತ ಹೇಳಿ ಕೃಷ್ಣ ಬೈರೇಗೌಡ ಪಟ್ಟನ್ನ ಹಿಡಿದಿರುವಂತದ್ದು. ಹೇಳಿದ್ದ ಹುದ್ದೆ ನಾನೇನ್ ಕೇಳಿದ್ದೆ ಆ ಹುದ್ದೆಯನ್ನ ಕೊಡೋವರೆಗೂ ಕೂಡ ನಾನು ಅಧಿಕಾರ ಸ್ವೀಕರಿಸಲ್ಲ ಅಂತ ಹೇಳಿ ನಕಾರವನ್ನ ಎತ್ತುತ್ತಿದ್ದಾರಂತೆ. ಸದ್ಯ ಈಗ ಡಿಕೆ ಸಂಪುಟದಲ್ಲಿ ಮತ್ತೊಂದು ವಿಕೆಟ್ ಬೀಳುವ ಸಾಧ್ಯತೆ ದಟ್ಟವಾಗಿದೆ. ನೋಡಿ, ಸರ್ಕಾರ ರಚನೆಯಾಗಿ 10 ದಿನವಾದ್ರೂ ಕೂಡ ಈ ಖಾತೆ ಖ್ಯಾತೆ ಅನ್ನುವಂಥದ್ದು ಮುಗಿತಾನೇ ಇಲ್ಲ. ನಾವು ಗಮನಿಸ್ತಾ ಇದ್ದೀವಿ, ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನೇನೋ ಕೊಟ್ಟಿದ್ದಾರೆ. ಆದ್ರೆ ಅಲ್ಲಿ ಅವರಿಗೆ ಅಸಮಾಧಾನ ಇದೆ. ನೋಡಿ, ಈ ಖಾತೆ ಖ್ಯಾತೆ ಸಚಿವ ಸಂಪುಟ ರಚನೆ ಆದ್ರೂ ಕೂಡ ಇನ್ನು 2ನೇ ಹಂತದ ಸಚಿವ ಸ್ಥಾನ ವಿಸ್ತರಣೆ ಆಗ್ಬೇಕು. ಅದಕ್ಕೆ ಹೋಗೋಕೆ ಬಿಡ್ತಾ ಇಲ್ಲ ಅದರಲ್ಲಿರುವಂತಹ ಸಚಿವರು. ಈಗ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಖಾತೆಯನ್ನ ಕೇಳಿದ್ರು, ಅವ್ರಿಗೆ ಕೊಟ್ಟಿಲ್ಲ. ಅವ್ರಿಗೆ ಜಲಸಂಪನ್ಮೂಲ ಖಾತೆಯನ್ನ ಕೊಟ್ಟರು. ಈ ಹಿಂದೆ ಕಂದಾಯ ಖಾತೆಯನ್ನ ನಿಭಾಯಿಸುತ್ತಿದ್ದಂತಹ ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಟ್ಟಿದ್ದಾರೆ. ಅದು ಕೂಡ ಅಲ್ಲಿ ಬಿಡಬ್ಲ್ಯೂಡಿ ಹಾಗೆ ಬಿಎಂಆರ್ಡಿಎ ಈ 2 ಖಾತೆಯನ್ನ ಬಿಟ್ಟು ಬರೀ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಮಾತ್ರ ಕೊಟ್ಟಿರುವಂತದ್ದು. ಹಾಗಾಗಿ ಇಲ್ಲಿ ಕೃಷ್ಣ ಬೈರೇಗೌಡ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ನಾನು ಕೇಳಿದ್ದ ಖಾತೆಯನ್ನ ಕೊಡಿ, ಇಲ್ಲ ಅಂದ್ರೆ ನನಗೂ ಕೂಡ ಬಹಳ ಕಷ್ಟ ಆಗುತ್ತೆ. ಒಲ್ಲದ ಮನಸ್ಸಿಂದ ನಾನು ಈ ಒಂದು ಸಚಿವ ಸ್ಥಾನವನ್ನ ತಗೋಬೇಕೋ ಬೇಡವೋ ಅಂತ ನಾನು ಯೋಚನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಕೃಷ್ಣ ಬೈರೇಗೌಡ ಇರುವಂತದ್ದು. ಸದ್ಯ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಖಾತೆ ಖ್ಯಾತಿ ಮುಗಿಯುವಂತ ಲಕ್ಷಣನೇ ಕಾಣಿಸ್ತಾ ಇಲ್ಲ. ನನಗೆ ಖಾತೆ ಬೇಕೇ ಬೇಕು. ಬಿಡಿಎ ಆಗಿರ್ಬೋದು ಹಾಗೆ ಬಿಎಂಆರ್ಡಿಎ ಖಾತೆಗಾಗಿ ಈಗ ಕೃಷ್ಣ ಬೈರೇಗೌಡ ಪಟ್ಟನ್ನ ಹಿಡಿದು ಕೂತಿರೋದು. ಒಂದು ವೇಳೆ ನಾವು ನೋಡೋದಾದ್ರೆ ಕೃಷ್ಣ ಬೈರೇಗೌಡ ಏನಾದರೂ ರಾಜೀನಾಮೆ ಕೊಟ್ಟರೆ ಇಲ್ಲಿ ಮತ್ತೊಂದು ವಿಕೆಟ್ ಬೀಳುವಂತ ಸಾಧ್ಯತೆ ದಟ್ಟವಾಗಿದೆ. ನೋಡಿ, ಈ ಕುರಿತಂತೆ ಮತ್ತೊಂದು ಅಪ್ಡೇಟ್ಸ್ ಬರ್ತಾ ಇದೆ. ಸಚಿವ ಕೃಷ್ಣ ಬೈರೇಗೌಡ ಭೇಟಿಗೆ ಆಸಕ್ತಿ ತೋರದ ವರಿಷ್ಠರು ನೋಡಿ, ಅವರು ದೆಹಲಿಗೆ ಹೋಗಿದ್ದಾರೆ. ಆಲ್ರೆಡಿ ಹಿಂದೆ ಕೂಡ ಹೋಗಿದ್ರು. ನನಗೆ ಖಾತೆ ವಿಚಾರವಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ ಬಿಡಿಎ ಹಾಗೂ ಬಿಡಬ್ಲ್ಯೂ ಖಾತೆಗಳು ಬೇಕು ಅಂತ ಹೇಳಿ ಈಗ ಸಚಿವ ಕೃಷ್ಣ ಬೈರೇಗೌಡ ಭೇಟಿಗೆ ಅಲ್ಲಿನ ವರಿಷ್ಠರು ಇಲ್ಲಿ ಆಸ್ಪದ ಕೊಡ್ತಾ ಇಲ್ಲ. ಕೃಷ್ಣ ಬೈರೇಗೌಡ ಬೆಂಬಲಿಗರಿಗೆ ಸಮಯ ನೀಡದ ಹೈಕಮಾಂಡ್. ನೋಡಿ, ಕೃಷ್ಣ ಬೈರೇಗೌಡ ಅವರ ಜೊತೆಗೆ ಅವರ ಕಾರ್ಯಕರ್ತರು ಕೂಡ ಹೋಗಿರ್ತಾರೆ. ಅವರ ಬೆಂಬಲಿಗರು ನಮ್ಮ ಶಾಸಕರಿಗೆ ಈ ಖಾತೆ ಬೇಕೋ ಕೊಡಿ, ದಯವಿಟ್ಟು ಕೊಟ್ಬಿಡಿ ಅಂತ ಹೇಳಿ ಅವ್ರು ಯಾರನ್ನು ಕೂಡ ಭೇಟಿ ಮಾಡೋದಕ್ಕೆ ಹೈಕಮಾಂಡ್ ಒಪ್ತಾನೆ ಇಲ್ಲ. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಗೆ ಸತತ 4 ದಿನ ಕಾದಿದ್ರು ಕೃಷ್ಣ ಬೈರೇಗೌಡ. ಸ್ಪಷ್ಟತೆ ಸಿಗೋವರೆಗೂ ಕೂಡ ನಾನು ಖಾತೆ ಸ್ವೀಕರಿಸಲ್ಲ ಅಂತ ಹೇಳ್ಬಿಟ್ಟು ಕೃಷ್ಣ ಬೈರೇಗೌಡ ಪಟ್ಟನ್ನ ಹಿಡಿದು ಕೂತಿದ್ರು. ಆದ್ರೆ ಖಾತೆ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಹೈಕಮಾಂಡ್ಗೆ ಪಟ್ಟನ್ನ ಹಿಡಿದಿದ್ದಾರೆ. ನೀವು ನನಗೆ ನಗರಾಭಿವೃದ್ಧಿ ಖಾತೆ ಕೊಟ್ಟಿದ್ದೀರಲ್ಲ, ಅದ್ರ ಕ್ಲಾರಿಟಿ ಕೊಡಿ, ನನಗೆ ಯಾಕೆ ಕೊಟ್ರಿ ನನಗೆ ಅಂತ. ಅದರಲ್ಲಿ ಮುಖ್ಯವಾಗಿ ಬರಬೇಕಾಗಿದ್ದು ಬಿಡಬ್ಲ್ಯೂಡಿ ಬಿಡಬ್ಲ್ಯೂಎಸ್ಎಸ್ಬಿ ಖಾತೆನೇ ಇಲ್ವಲ್ಲ. ಅಭಿವೃದ್ಧಿಯನ್ನು ಹೆಂಗ್ ಮಾಡಬೇಕು? ಈ 2 ಖಾತೆ ಕೊಟ್ರೆ ಅದರಿಂದ ಏನೋ ಅಭಿವೃದ್ಧಿಯನ್ನ ಮಾಡ್ಬೋದು. ಅದೇ ಇಲ್ಲ ಅಂದಮೇಲೆ ನನಗೆ ಯಾಕೆ ಈ ಖಾತೆ ಕೊಟ್ರಿ? ಕ್ಲಾರಿಟಿಯನ್ನು ಕೊಡಿ. ಹಾಗಾದ್ರೆ ಈ ಖಾತೆನೇ ಬೇಡ ನನಗೆ. ಕಂದಾಯ ಖಾತೆ ಈ ಹಿಂದೆ ನಿಭಾಯಿಸ್ತಿದ್ದಂಥ ಖಾತೆಯನ್ನೇ ಕೊಡಿ, ಅದರಲ್ಲಿ ಇನ್ನೂ ಕೆಲಸಗಳು ತುಂಬಾ ಪೆಂಡಿಂಗ್ ಇದೆ. ಆ ಖಾತೆಯನ್ನೇ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಈಗ ಕೆಬಿಜಿ ನಿಂತಿರುವಂಥದ್ದು. ಸದ್ಯ ಕಾದು ನೋಡುವ ತಂತ್ರದಲ್ಲಿ ಕೃಷ್ಣ ಬೈರೇಗೌಡ ಅವರು ನಿಂತಿದ್ದಾರೆ. ಇಲ್ಲಿ ಕೃಷ್ಣ ಬೈರೇಗೌಡ ಅವರ ಅಸಮಾಧಾನ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಹಾಗಾಗಿ ಹೈಕಮಾಂಡ್ ನಿರ್ಧಾರದ ಮೇಲೆ ಈಗ ಸದ್ಯ ಎಲ್ಲರ ಕಣ್ಣು ಇರುವಂಥದ್ದು. ನೋಡಿ, ಬೆಂಗಳೂರು ಅಭಿವೃದ್ಧಿ ಖಾತೆ ವಿಚಾರ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಸದ್ಯ ಮತ್ತೊಂದು ಅಸಮಾಧಾನಕ್ಕೆ ಕಾರಣವಾಗಿರೋದು. ಇಲ್ಲಿ ಸಚಿವ ಕೃಷ್ಣ ಬೈರೇಗೌಡ ನಿರ್ಧಾರಕ್ಕೆ ಎಲ್ಲರ ಕಣ್ಣು ನೆಟ್ಟಿರೋದು. ಇನ್ನು ಇಲ್ಲಿ ಸ್ಪಷ್ಟತೆ ಸಿಗೋವರೆಗೂ ಕೂಡ ನಾನು ಖಾತೆ ಸ್ವೀಕರಿಸಲ್ಲ ಅಂತ ಅವರ ನಿಲುವೇನೋ ಇದೆ. ಆದರೆ ಸರ್ಕಾರದೊಳಗಿನ ಸಮನ್ವಯದ ಮೇಲೆ ಪ್ರಶ್ನೆಗಳನ್ನ ಈಗ ಎಬ್ಬಿಸಿಬಿಟ್ಟಿದೆ. ಈ ನಡುವೆ ಈಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಹೈಕಮಾಂಡ್ ಯಾವ ರೀತಿ ಪರಿಹಾರ ಕಂಡುಕೊಳ್ಳುತ್ತೆ ಅನ್ನೋದೇ ಈಗ ಸದ್ಯಕ್ಕೆ ಕುತೂಹಲವನ್ನ ಮೂಡಿಸಿರುವಂಥದ್ದು. ಇನ್ನು ಖಾತೆ ಖ್ಯಾತೆಗೆ ಶೀಘ್ರದಲ್ಲೇ ತೆರೆ ಏನಾದರೂ ಬೀಳುತ್ತಾ ಅಥವಾ ಇನ್ನಷ್ಟು ರಾಜಕೀಯ ತೀವ್ರತೆಯನ್ನ ಇದು ಪಡ್ಕೊಳ್ಳುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕು. ಈಗ ಕೃಷ್ಣ ಬೈರೇಗೌಡರು ಆಲ್ರೆಡಿ ನನಗೆ ಲೆಕ್ಕ ಕೊಡಿ, ಹೆಂಗ್ ನೀವು ನಗರಾಭಿವೃದ್ಧಿ ಖಾತೆ ಕೊಟ್ರಿ ಅನ್ನುವಂಥ ಲೆಕ್ಕಾಚಾರ ಇಟ್ಟಿದ್ದಾರೆ. ಅದರ ಬಗ್ಗೆ ಇನ್ ಡೀಟೇಲ್ ಕೇಳ್ತಾ ಇದ್ದಾರೆ. ಬಿಡಬ್ಲ್ಯೂಡಿ ಹಾಗೆ ಬಿಡಬ್ಲ್ಯೂಎಸ್ಎಸ್ಬಿ ಅನ್ನ ಬಿಟ್ಬಿಟ್ಟು ಬರೀ ನಗರಾಭಿವೃದ್ಧಿ ಖಾತೆ ಕೊಟ್ಟಿದ್ದೀರಾ, ಇದ್ರ ಬಗ್ಗೆ ನನಗೆ ಕ್ಲೀನ್ ಚಿಟ್ ಲೆಕ್ಕ ಬೇಕು ಅಂತ. ಈಗ ಆಲ್ರೆಡಿ ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ಕೊಟ್ಟು ಮತ್ತೆ ಅವರ ಮನವೊಲಿಸಿ ಈಗ ಜಲಸಂಪನ್ಮೂಲ ಖಾತೆ ನಿಭಾಯಿಸೋಕೆ ಹೇಳಿದ್ದಾರೆ. ಜೊತೆಗೆ ಹೆಚ್ಚುವರಿ ಖಾತೆಯನ್ನು ಕೊಡೋಣ ಮುಂದಿನ ದಿನಗಳಲ್ಲಿ ಅನ್ನುವಂಥ ಆಶ್ವಾಸನೆಯನ್ನೇ ಕೊಟ್ಟು ಬೀಳುವಂಥ ವಿಕೆಟ್ ಅನ್ನ ಉಳಿಸಿದ್ದಾರೆ. ಈಗ
ಕಾಂಗ್ರೆಸ್ ಸರ್ಕಾರದ ಮುಂದೆ ದೊಡ್ಡ ತಲೆನೋವಾಗಿರೋದು ಕೃಷ್ಣ ಬೈರೇಗೌಡ. ಕೃಷ್ಣ ಬೈರೇಗೌಡ ಹೇಳಿ ಕೇಳಿ ಇಲ್ಲಿ ರಾಹುಲ್ ಗಾಂಧಿಯವರ ಪರಮಾಪ್ತ ಆಗಿರೋದ್ರಿಂದ ಇಲ್ಲಿ ಇವರೇನಾದರೂ ರಾಜೀನಾಮೆಯನ್ನು ಕೊಟ್ರೆ ಇವ್ರ ಜೊತೆಗಿರೋರು ಬೆಂಬಲಿಗರು ಹಾಗೆ ಇತರೆ ಶಾಸಕರು ಇದನ್ನ ಯಾವ ರೀತಿ ತಗೊಂತಾರೆ, ಇದು ರಾಜ್ಯ ರಾಜಕೀಯದಲ್ಲಿ ಬೇರೆ ಹೆಂಗ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಬಹಳ ಶಾಕಿಂಗ್ ಮತ್ತೆ ಶೇಕಿಂಗ್ ಆಗಿ ನಿಂತಿರುವಂತಹ ವಿಚಾರ ಸದ್ಯಕ್ಕೆ.